ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಜೆ ಸೆಲ್ವರಾಜು. ಹಿರಣ್ಯಗರ್ಭಾಯ ದಿವಿಗೆ ತನ್ನೋ ಬ್ರಹ್ಮ ಪ್ರಬೋಧಿಯಾತ್ ಬ್ರಹ್ಮದೇವಾತ್ಮಗೆ ಜ್ಞಾನಕರ್ತಾಯ ದಿವಿಗೆ ತನ್ನೋ ಬ್ರಹ್ಮ ಪ್ರಬೋಧಿಯಾತ್ ಬ್ರಹ್ಮದೇವಾತ್ಮಗೆ ಸೃಷ್ಟಿಕರ್ತಾಯ ದಿವಿಗೆ ತನ್ನೋ ಬ್ರಹ್ಮ ಪ್ರಬೋಧಿಯಾತ್ವಂ ವೇದಾತ್ಮನಾಯ ವಿದ್ಮಹೇ ಹಿರಣ್ಯಗರ್ಭಾಯ ನದಗೆ ಹತ್ತಿನ ನಿವಾಸಾಯ ಶ್ರೀನಿವಾಸಾಯ ಬ್ರಹ್ಮದೇವಾಯ ಮಂಗಳಂ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೇದಾತ್ಮನಾಯ ಬ್ರಹ್ಮ ಪ್ರಬೋಧಿಯಾತ್. ಫಸ್ಟ್ ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು ಸರ್. ಅಲ್ಲಿ ಬೇಡ ಸರ್, ಅಲ್ಲಿ ಬರಲ್ಲ. ಎಷ್ಟು ಹೈಟ್ ಐತೆ, ಗಾಡಿ ಎಲ್ಲಿ ಸೆಟ್ ಆಗುತ್ತೆ ಅಂತ. ಎಲ್ಲರೂ ಬಂದು ಡಿವೈನರು ಎಲ್ಲಿ ನೀರು ಬರುತ್ತೋ ಅಲ್ಲಿ ಹೇಳಿಬಿಡುತ್ತಾರೆ. ನನ್ನ ಕತೆ ಹಂಗೆ ಇಲ್ಲ. ವಿತೌಟ್ ಡೆಮಾಲಿಷನ್ ಯಾವುದು ಸ್ಟ್ರಕ್ಚರು ಟಚ್ ಮಾಡೋಂಗಿಲ್ಲ. ಗಾಡಿ ಎಲ್ಲಿ ಸೆಟ್ ಆಗುತ್ತೆ ಆ ಜಾಗನಲ್ಲಿ ಪಾಯಿಂಟ್ ನೀರು ಐತೆ ಇಲ್ಲ. ಈ ಈ ಜಾಗದಲ್ಲಿ ಸ್ಪೇಸ್ ಇದೆ. ಅಲ್ಲೆಷ್ಟು ಬಂತು? 10 ಅಡಿ ಬಂದಿದೆ. ನಮಗೆ 10.2 ಬೇಕು. ಈ ಜಾಗದಲ್ಲಿ ನೋಡಿ, ಈ ಸ್ಲೋಪ್ ಹತ್ರ ನೋಡಿ. ಇದು ಬಂದು ಇದು ವಿಡಿಯೋ ಕವರ್ ಮಾಡಿ. ಇಲ್ಲಿಂದ ಇಷ್ಟು ದೂರಕ್ಕೆ ಇದು ಇರುತ್ತೆ, ಡ್ರಿಲ್ ಮಾಡೋಂಗೆ ಆಗಲ್ಲ. ಹಾಂ, ಸರಿನಾ? ಹಾಂ ಹಾಂ. ಇಲ್ಲಿ ಒಂದು ಸ್ವಲ್ಪ ಇದು ಕೆಳಗಡೆ ಬರ್ಬೋದು. ಹೌದು, ಇದು ಕೆಳಗಡೆ ಬರ್ಬೋದು ಪ್ಯಾಂಟ್. ಹಾಂ ಸರಿ, ಇದು ಕೆಳಗಡೆ ಬರ್ಬೋದು. ಇಲ್ಲ ಅಂದರೆ ಅವ್ರು ಬಂದು ಅಡ್ಜಸ್ಟ್ ಮಾಡ್ತಾರೆ. ಹಿಂಗೆ ಗಾಡಿ ಸೆಟ್ ಆಗಲ್ಲ. ಹಾಂ, ಇಲ್ಲಿಗೆ ಪ್ಯಾಂಟ್ ಬರುತ್ತೆ. ಹಾಂ, ಅಡ್ಜಸ್ಟ್ ಮಾಡಬೇಕು. ಮಾಡೋಣ. ಅಡ್ಜಸ್ಟ್ ಮಾಡ್ಬೇಡ. 10.2 ಬೇಕು. ಹಾಂ, 10 ಇಂಚೇ ಇದೆ ನೋಡೋಣ. ಇಲ್ಲಿ 2 ಇಂಚ್ ಸಿಗಂಗಿದ್ರೆ ಇಲ್ಲಿ ಮಾಡ್ಬಿಡೋಣ. ಅದೇ. ಹಾಂ, ಇದು ಏನು ಒಡೆಯಂಗಿಲ್ಲ ಸರ್. ಒಡೆಯಂಗಿಲ್ಲ, ಬೇಡ. ಇದು ಯಾವುದು ಒಡೆಯಂಗಿಲ್ಲ. ಜರಿಸ್ಕೊಂಡು ಸೈಡಿಗೆ ಅದು ಅಡ್ಜಸ್ಟ್ ಮಾಡೋಣ. ಹಾಂ, ರೈಟ್. ನೋಡಿ, ಇಲ್ಲಿ ಬಂದು 10 ಫೀಟ್ ಇದೆ. ನಮಗೆ 10.2 ಬೇಕು. ಹಾಂ, ಏನಿವೆ ಇನ್ನೊಂದು ಬೋರ್ ಮಾಡುತ್ತಾರಲ್ಲ, ಅದು ಮಾಡೋ ಟೈಮ್ನಲ್ಲಿ ಅಡ್ಜಸ್ಟ್ ಮಾಡಿಬಿಡುತ್ತಾರೆ. ನೋಡೋಣ. ಸೇಮ್ ಡೇ ಇದು ಮಾಡಿಬಿಟ್ಟು ಅದು ಮಾಡ್ಬೋದು. 90% ಕನ್ಫರ್ಮೇಷನ್ ಹೇಳ್ಬೋದು. ಕೇಸಿಂಗು ನೀರು ಬರೋದಲ್ಲ. ನೋಡಿ 60 ಅಡಿ ಕೇಸಿಂಗ್. ನಾನು ಎಷ್ಟು ಫೀಟ್ಗೆ ಹೇಳಿದರೋ ಒಂದು 10 ಅಡಿ 20 ಅಡಿ ಒಳಗಡೆ ನೀರು ಬಂದ್ಬಿಡುತ್ತೆ. ಹಿಂಗೇನು ಬಂದಿದೆ. ಫಸ್ಟು 10,000 ರೂಪಾಯಿ ತೊಗೊಂಡ್ಬಿಟ್ಟು ಪಾಯಿಂಟ್ ಚೆಕ್ ಮಾಡೋದು. ಬೈ ಚಾನ್ಸ್ ಪಾಯಿಂಟ್ ಇಲ್ಲ, ನೀರು ಸಿಗಲಿಲ್ಲ ಅಂತ 5,000 ರೂಪಾಯಿ ಅವಾಗಲೇ ರಿಟರ್ನ್. ನೀರು ಇಲ್ಲ ಅಂತ ಹೇಳ್ಬಿಟ್ಟು. ನನ್ನ ಬ್ಯಾಕ್ಗ್ರೌಂಡು ಬ್ರಹ್ಮದೇವರು ಇದ್ದಾರೆ, ಅವರು ಕೊಟ್ಬಿಡುತ್ತಾರೆ. ಸಬ್ಸ್ಕ್ರೈಬರ್ಗಳು ಇದ್ದಾರೆ, ಅವ್ರು ಪ್ರೇಯರ್ ಮಾಡ್ತಾರೆ. ನೀರು ಬಂದ್ಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದೇ ಥರ ನೀವು ಪಾಯಿಂಟ್ ಚೆಕ್ ಮಾಡಿಬಿಟ್ಟು ನಮಗೆ ಡ್ರಿಲ್ ಮಾಡಿದ್ರೆ ಡ್ರಿಲ್ ಮಾಡ್ಬೋದು. 10 ರೂಪಾಯಿ ಡಿಸ್ಕೌಂಟು ನಿಮಗೆ ಸಿಕ್ಕುತ್ತೆ ನನ್ನ ರೇಟಿಂದ. ಸರಿನಾ? ಹೆಂಗೆ ಈ ಥರ ಎಲ್ಲ ಬಂದು ಸೆಟ್ಟಿಂಗ್ ಮಾಡ್ತಾಯಿದ್ದಾರೆ. ನೈಟೇ ಬಂದುಬಿಟ್ಟು ಸೆಟ್ಟಿಂಗ್ ಮಾಡಿಬಿಟ್ಟು ಬೆಳಗ್ಗೆ ಬಂದು ಪಾಯಿಂಟ್ ಹತ್ರ ಬರ್ತಾಯಿದ್ದೀವಿ. ನೋಡಿ, ಇಷ್ಟು ಜಾಗ ಬೇಕು. 1 ನಿಮಿಷ. ಈ ಜಾಗ ನನ್ನೆ ಬೋರ್ ಮಾಡಿ ಇವತ್ತು ಇಲ್ಲಿ ಮಾಡಿದ್ದಾರೆ. ನೆನ್ನೆ ನೈಟ್ ಗಾಡಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ. ನಮ್ಮದು ಏನೋ ಇರಲಿ, ಸರಿನಾ? ಗಾಡಿ ಎಲ್ಲಿ ಸೆಟ್ ಆಗುತ್ತೋ ಅಲ್ಲೇ ಪಾಯಿಂಟು. ಯಾವುದು ಡೆಮಾಲಿಷ್ ಮಾಡಲ್ಲ. ಬಿಲ್ಡಿಂಗ್ ಸ್ಟ್ರಕ್ಚರ್ ಹಂಗೆ ಇರುತ್ತೆ. ನಮ್ಮದು ಎಲ್ಲ ಗಾಡಿಯಿಂದ ಒಂದು 6 ಇಂಚು ಕಡಿಮೆ ಐತೆ. ಬೇರೆ ಗಾಡಿಗೆ 11 ಫೀಟ್ ಬೇಕು, ನಮ್ಮ ಗಾಡಿಗೆ 10.2 ಇಂಚಸ್ ಸಾಕು. ಇದು ಆಪ್ರೇಟರ್ ಮಾಡೋ ಸಿಸ್ಟಮ್. ಆನ್ ಆಫ್ ಮಾಡೋ ಕಂಟ್ರೋಲ್. ಎಷ್ಟು ಗ್ಯಾಪ್ ಐತೆ ನೋಡಿ. ಇದು ಬಂದು ಮೇಯ್ನ್ ಓಸ್ ಅಂತ ಹೇಳ್ತಾರೆ. 50 ಫೀಟ್ ನೀವು ಯುಟಿಲೈಸ್ ಮಾಡ್ಕೊಬೋದು. ಅಷ್ಟು ದೂರಕ್ಕೆ ಫ್ರೀ. ಈ ಥರ ಎಕ್ಸ್ಟ್ರಾ ಓಸ್ ಆಗಿದ್ರೆ ನಿಮಗೆ ಚಾರ್ಜ್ ಜಾಸ್ತಿ ಬೀಳುತ್ತೆ. ಇಲ್ಲಿ ಪ್ರಾಬ್ಲಮ್ ಐತೆ, ಅದಕ್ಕೋಸ್ಕರ ಗಾಡಿ ಅಲ್ಲಿ ಬಿಟ್ಟಿದ್ದಾರೆ. ಈ ಗಾಡಿ ಇಲ್ಲಿ ಐತೆ.
ಒಂದು ಹೋಸ್ ಅಟ್ಯಾಚ್ ಮಾಡಿದ್ರೆ ಮಿನಿಮಮ್ 20,000 ರೂಪಾಯಿ ಚಾರ್ಜ್ ಆಗುತ್ತೆ. ಅದೇ ಎವ್ರಿ 100 ಫೀಟ್ ಬಂದು 20,000 ರೂಪಾಯಿ ಚಾರ್ಜ್ ಆಗುತ್ತೆ. ರೇಟೂ ಇನ್ಕ್ರೀಸ್ ಆಗುತ್ತೆ 10 ರೂಪಾಯಿ. ಈ ಥರ ಕೋಣಿ ಚೀಲ ಕೊಡಬೇಕು, ನೀರು ಸಪ್ಲೈ ಮಾಡಬೇಕು. ಒಂದು ದಿವಸ ನೀರು ಕೊಟ್ಬಿಟ್ರೆ ಇವರು ಪೂರ್ತಿ ನಿಮಗೆ ನೀರು ಕೊಡ್ತಾರೆ. ಎಷ್ಟು ನೀರು ಯೂಸ್ ಮಾಡ್ತೀನಿ ಅಂತ ಹೇಳೋಂಗಿಲ್ಲ, 1 ಟ್ಯಾಂಕ್ ನೀರು ಯೂಸ್ ಆಗುತ್ತೆ. ಬೆಳಗ್ಗೆಲ್ಲ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಫ್ರೆಶ್ ಆಗಿ. ठीक है ठीक है. ಇಷ್ಟು ಗಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ, ಒಳ್ಳೇದು. ಇಲ್ಲಿ ಕೆಲಸ ಇಲ್ಲ ನಮಗೆ ಇಲ್ಲಿನೇ. ಅಲ್ಲಿ ಕಲ್ಸ ಇಡಂಗಿಲ್ಲ. ಬಂದ್ರೆ ರನ್ ಇಲ್ಲಿ ಸೆಕೆಂಡ್ಸ್ ಓಡ್ತಾ ಇದೆ. ಬೋರ್ವೆಲ್ ಕ್ಲೀನಿಂಗ್ ಇರಲಿ, ಪಾಯಿಂಟ್ ಚೆಕ್ ಮಾಡೋದು ಇರಲಿ, ಡ್ರಿಲ್ಲಿಂಗ್ ಇರಲಿ, ಎಲ್ಲದಕ್ಕೂ ಸರಿ ಒಂದು ಪೂಜೆ ಮಾಡಿದ್ರೆ ಒಳ್ಳೆಯದು. ನನ್ನ ಬ್ಯಾಕ್ಗ್ರೌಂಡು ಏನು, ಹೊಸೂರು ಬ್ರಹ್ಮದೇವರು, ಸರಿನಾ? ಫಸ್ಟ್ ಏನಿದ್ರು ಸರಿ, ಯಾವ ಪೂಜೆಗೂ ಸರಿ, ಅವ್ರ ತಾಯಿ ತಂದೆಯವರು, ಅವ್ರ ಕುಲದೇವರು, ಅವ್ರ ಇಷ್ಟ ದೇವರು ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬಟ್ ನಾನು ಪ್ರಾರ್ಥನೆ ಎಲ್ಲ ಮಾಡ್ತೀವಿ. ಇದ್ರೂ ನನಗೆ ಮೇನ್ ಪವರ್ ಬಂದು ಹೊಸೂರು ಬ್ರಹ್ಮದೇವರು. ಅವ್ರಿಗೆ ಹಾಲು ಹಾಕ್ಬಿಟ್ಟು ಪೂಜೆ ಮಾಡಿದರೆ ಎಲ್ಲ ಬೋನಲ್ಲಿ ನೀರು ಕೊಟ್ಬಿಡ್ತಾರೆ. ನಾನು ಮೆನ್ಷನ್ ಮಾಡಿದ್ದೀವಿ. ಇದು ಒಂದು ಶಾರ್ಟ್ ವಿಡಿಯೋ ಬಿಟ್ಟಿದ್ದೀವಿ, ಇದಕ್ಕೆ 5 ಲಕ್ಷ ಜನ ನೋಡಿಬಿಟ್ಟಿದ್ದಾರೆ. ನನಗೆ ಆಶ್ಚರ್ಯ, ಸರಿನಾ? ಯಾರು ಬೇಕಂದ್ರೆ ಮಾಡ್ಬೋದು, ಯಾರೋ ಪಾಯಿಂಟ್ ಮಾಡಲಿ, ಏನೋ ಮಾಡಲಿ, ಪೂಜೆ ಮಾಡಿಬಿಟ್ಟು 10 ರೂಪಾಯಿ ಚಾಕ್ಲೇಟ್ ತೊಗೊಂಡ್ಬಂದು ಕೊಟ್ಬಿಟ್ಟು 10 ರೂಪಾಯಿ ಹಾಲು ಪ್ಯಾಕೆಟು ಹಾಕ್ಬಿಟ್ರೆ ಖಂಡಿತ ನೀರು ಬಂದುಬಿಡುತ್ತೆ. ಇದು ಬಂದು ನಾನು 813 ಹೇಳಿದ್ದೀವಿ ನೀರು. ಬಟ್ 1046ನಲ್ಲಿ ಚಿಕ್ಕಾಪಟ್ಟೆ ನೀರು ಬಂದುಬಿಟ್ಟಿದೆ. ಅಲ್ಟಿಮೇಟು ಇದು ಅನ್ಲಿಮಿಟೆಡ್ ವಾಟರ್ ಬಂದಿದೆ, ಸರಿನಾ? ವೀಡಿಯೋಗಳು ನೀವೇ ನೋಡ್ಕೊಳ್ಳಿ 1 by 1. ಏನು ಫಸ್ಟು ಏನು ಮಾಡ್ತಾರೆ, 10 ಇಂಚ್ ಪೈಪ್ ಎರೆಕ್ಷನ್ ಮಾಡ್ತಾರೆ, 12 ಇಂಚ್ ಪೈಪು ಇದು ಮಾಡ್ತಾರೆ. ಫಸ್ಟು 12 ಇಂಚ್ ಪೈಪು, ನೆಕ್ಸ್ಟು 10 ಇಂಚ್ ಪೈಪು, ಆಮೇಲೆ 7 ಇಂಚ್ MS ಪೈಪು, ನೆಕ್ಸ್ಟು ಡ್ರಿಲ್ಲಿಂಗು. ಎಷ್ಟು ದಿವಸ ಆಗ್ತಾಯಿದ್ರೆ ನಿಮಗೆ ಬರುತ್ತೆ. ಬೆಳಗ್ಗೆ ಟೈಮ್ ಪೂಜೆ ಮಾಡೋದು ಎವ್ರಿ ಡೇ. ಇದು ಬಂದು 4 ಡೇಸ್ ನಾವು ಟ್ರೈ ಮಾಡಿಬಿಟ್ಟು ಮಾಡಿದ್ದೀವಿ. ಏನೇನು ಪ್ರಾಬ್ಲಮ್ ಬಂತಂದು ಅದು ಡ್ರಿಲ್ಲರ್ಗೆ ಗೊತ್ತಿದೆ, ಸರಿನಾ? ವಿಡಿಯೋ ನೀವೇ ನೋಡ್ಕೊಳ್ತೀರಾ ದಯವಿಟ್ಟು. ನಾವು ಇನ್ನೊಂದು ವಿಡಿಯೋನಲ್ಲಿ ನಾವು ಮೀಟ್ ಮಾಡೋಣ. ಥ್ಯಾಂಕ್ ಯು. ಓಂ ಬ್ರಹ್ಮದೇವರೇ ಪೋಟ್ರಿ. ಅವ್ರು ಹೇಳೋ ಪ್ರಕಾರ ಹಾಳು ಆಗ್ತಾ ಇದ್ದೀವಿ, ಚೆನ್ನಾಗಿ ನೀರು ಬರಬೇಕಂತ ಹೇಳಿ. ಅಷ್ಟು 3 ಸಲ ಮಾಡಬೇಕು, ಫಿನಿಶ್ ಮಾಡಬೇಕು. ದೇವ ಪೋಟ್ರಿ ಹೇಳಿ ಸರ್, ಬಾಯ್ ಬಿಟ್ಟು ಹೇಳಿ ಸರ್. ಓಂ ಬ್ರಹ್ಮದೇವ ಪೋಟ್ರಿ, ಓಂ ಬ್ರಹ್ಮದೇವ ಪೋಟ್ರಿ, ಬಾಯ್ ಬಿಟ್ಟು ಹೇಳಿ. ಇಲ್ಲಂತ 3 ಜನ ಫಿನಿಶ್ ಮಾಡಿ, 3 ಜನನೇ ಫಿನಿಶ್ ಮಾಡಿಬಿಡಿ, ಪರವಾಗಿಲ್ಲ. ಓಂ ಬ್ರಹ್ಮದೇವ ಪೋಟ್ರಿ. ಚೆನ್ನಾಗಿ ನೀರು ಬರಬೇಕು, ನೆನ್ನೆ ಬಂತರ ಇದಕ್ಕೂ ಬರಬೇಕು, ಕೊಡಬೇಕು. ಓಂ ಬ್ರಹ್ಮದೇವ ಅಂತ ಹೇಳಿ ಸರ್. ಓಂ ಬ್ರಹ್ಮದೇವ ಪೋಟ್ರಿ, ಓಂ ಬ್ರಹ್ಮದೇವ ಪೋಟ್ರಿ. ಓಂ ಬ್ರಹ್ಮದೇವ ಪೋಟ್ರಿ, ಓಂ ಬ್ರಹ್ಮದೇವ ಪೋಟ್ರಿ.
ಹಾಂ 6 ಫೀಟ್. ಇದು 12 ಇಂಚ್ ಪೈಪು, ಜನರಲ್ಲಾಗಿ ನಾವು ಯೂಸ್ ಮಾಡಲ್ಲ. ನಾನು ಏನೋ ಕೆಲಸ ಕಾಲರ್ ಐತೆ. ಫಸ್ಟ್ ಇಲ್ಲಂತೂ ತಗೊಂಡು ಹೋಗ್ತಾ ಇದ್ದಾರೆ. ಇದು ಬಂದು 9.7 ಇತ್ತು, ಬಟ್ ನಮ್ಮ ಲೆಕ್ಕ 9.6 ಮಾಡಿದ್ರು, 9.5 ಫೀಟ್ ಇರಲಿ ಅಂತ. ಇದು ಕಾಲರ್ ಬಂದು ಫಸ್ಟ್ ವೆಲ್ಡಿಂಗ್ ಆಗಿಬಿಟ್ಟಿದೆ. ಒಂದಲ್ಲಂತೂ ಹೋಗ್ತಾ ಇದೆ. ಇದು ಸೆಕೆಂಡ್ ಪೈಪು. ಇದು ಜಾಯಿನ್ ಮಾಡಿದ್ರೆ ಸೆಕೆಂಡ್ ವೆಲ್ಡಿಂಗ್ ಬರುತ್ತೆ. ವೆಲ್ಡಿಂಗ್ ಮಾಡ್ತಾ ಇದ್ದಾರೆ, ಎರಡೇ ವೆಲ್ಡಿಂಗ್. ಎರಡು ಆಯ್ತು. ಹೌದು, ಸೆಕೆಂಡ್ ಇದು. ಇದು 3ನೇ ಪೀಸು, 3ನೇ ವೆಲ್ಡಿಂಗ್ ಆಗುತ್ತೆ. ಇದು ಹಾಕಿದ್ರೆ 3ನೇ ವೆಲ್ಡಿಂಗ್. ಈಗ ಮಾಡ್ತಾ ಇದು 3rd ವೆಲ್ಡಿಂಗ್. ಇದು ಬಂದು 4ನೇ ಪೀಸು. ಇದು ವೆಲ್ಡ್ ಮಾಡಿದ್ರೆ 4 ವೆಲ್ಡಿಂಗ್ ಆಗುತ್ತೆ. ಸೆಟ್ಟಿಂಗ್ ಮಾಡಿದ್ದಾರೆ, 4 ವೆಲ್ಡಿಂಗ್ ಮಾಡ್ತಾರೆ. ಅದೇ 4ನೇ ವೆಲ್ಡಿಂಗ್. ಇದು 5ನೇ ಪೀಸು, 5 ವೆಲ್ಡಿಂಗ್ ಆಗುತ್ತೆ. 5ನೇ ವೆಲ್ಡಿಂಗ್ ಮಾಡ್ತಾ ಇದ್ದಾರೆ. ಐದೇ ವೆಲ್ಡಿಂಗ್. ಸರ್, ಅವ್ರು ಮಾಡಿರೋ ಫಾಲ್ಟ್ಗೆ ಅವರೇ ಪೆನಾಲ್ಟಿ ಮಾಡ್ತಾ ಇದ್ದಾರೆ. ಏನು ಪ್ರಯೋಜನ? ಏನು ಪ್ರಯೋಜನ? ಈಗ ಕೆಲಸ ಮಾಡಿದ್ರು ತಿರ್ಗ ಓಡಿಸ್ಕೊಂಡು ತಾನೇ ಹೊಡ್ಕೊಂಡದ. ಬೇಸಿನ್ ಎಲೆಕ್ಷನ್ ಮಾಡೋಕ್ಕೆ 1 ದಿವಸ ರೈಟು.
ನೆಕ್ಸ್ಟ್ ದಿವಸ ನೀರು ಬರಬೇಕಂತ ಹೇಳ್ಬಿಟ್ಟು ಪೂಜೆ ಮಾಡಿ. ಬೆಳಗ್ಗೆ ಓಂ ಗಣಪತಿಯೇ ಪೋಟ್ರಿ, ಬ್ರಹ್ಮದೇವ ಪೋಟ್ರಿ, ಬ್ರಹ್ಮದೇವ ಪೋಟ್ರಿ, ಬ್ರಹ್ಮದೇವ ಪೋಟ್ರಿ. ಬ್ರಹ್ಮದೇವ ಪೋಟ್ರಿ, ಓಂ 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 ಬ್ರಹ್ಮದೇವ ಪೋಟ್ರಿ. ಅವ್ರು ಮಾಡಿದ್ರೆ ನೀವೇ ಬರುತ್ತೆ ಬೇರೆ ಸೆಕೆಂಡ್ ಜಾಬು ನೀವು ನೋಡ್ಕೊಳ್ತೀರಿ. ಸೌಂಡ್ನಲ್ಲಿ ಏನು ಮಾತಾಡೋದು ಕೇಳಲ್ಲ, ನೀವು ಅಲ್ಲಿ ನೋಡ್ಕೊಳ್ಳಿ, ಸರಿನಾ? ರಾಡು ಇವಾಗ ಇವತ್ತು ಡ್ರಿಲ್ಲಿಂಗ್ ಶುರು ಮಾಡ್ತಾ ಇದ್ದಾರೆ. ಇಂಚೆಲ್ಲ ಹಾಕಿದ್ರೆ ನೆನ್ನೆ ಮಾಡಿರೋ ಡ್ರಿಲ್ಲಿಂಗ್. ಬೆಳಗ್ಗೆ ಯಾರು ಎದ್ದೊಳಿಲ್ಲ. ಇದು ಬಂದು ಥರ್ಡ್ ಡೇ ವಿಡಿಯೋ ನೋಡಿ. ನಾನು ನೀವೇ ಹೋಗ್ಬಿಟ್ಟು ಡ್ರಿಲ್ಲರು ಕೆಲಸ ಎಲ್ಲದು ಮಾಡಬೇಕು.
ಲೈಟ್ ಇದೆ, ಡಾರ್ಕ್ನೆಸ್ಸು ಎಷ್ಟು ಡಾರ್ಕ್ನೆಸ್ ಇದೆ ನೋಡಿ, ಬೆಳಗ್ಗೆ ಆಗಿಲ್ಲ. ಗಾಡಿ ಬಂದು ಇದು ಬಂದು ರೋಬೋ ಮಿಷಿನ್, ಒಂದು ಅಂಬಾಸಿಡರ್ ಕಾರ್ ಥರ. ಹೈಟು ಬಂದು 11 ಫೀಟ್ ಇದ್ದರೆ ಒಳ್ಳೆಯದು. ಮೇಲೆ ಯಾವುದು ಡೆಮಾಲಿಷ್ ಮಾಡಿಲ್ಲ, ಕೆಳಗಡೆನೂ ಯಾವುದು ಡೆಮಾಲಿಷ್ ಮಾಡಿಲ್ಲ. ಸರಿ, ನಮಗೆ 10.6 ಇದ್ರೆ ನಡೆಯುತ್ತೆ. ಇಷ್ಟು ಕಟ್ಟಿಂಗ್ಸ್ ಬಂದಿದೆ. ಇದು ಬಂದು ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ 3 ಡೇಸಾಗಿ ಮಾಡ್ತಾಯಿದ್ವಿ. ಇಲ್ಲಿಂದ ಈ ಜಾಗಕ್ಕೆ ಇಷ್ಟು ದೂರ ಇದ್ದರೆ ಓಕೆ, ಏನು ಚಾರ್ಜಸ್ ಇಲ್ಲ ಹೋಸಕ್ಕೆ. ಇಲ್ಲಿಂದ ದಾಟಿ ಬಂದರೆ 50 ಅಡಿ ದಾಟಿ ಬಂದರೆ ನಿಮಗೆ ಚಾರ್ಜಸ್ ಆಗುತ್ತೆ. ಎಷ್ಟು ದೂರ ಆಯಿತು ನೋಡಿ ಅಲ್ಲಿಂದ. ಇಲ್ಲಿಗೆ ಬಂದಿದೆ ನೋಡಿ. ಗಾಡಿ ಅಲ್ಲೇ ಐತೆ, ಈ ಗಾಡಿ ಇಲ್ಲೇ ಐತೆ. ಎಲ್ಲರ ಗಾಡಿಗಳು ಖಾಲಿಯಾಗಿದೆ. 1 2 ಇದು ಅಷ್ಟೇನು ಕಾಣಿಸ್ತಾ ಇದೆ. ಇದನ್ನು ಖಾಲಿ, ಇದನ್ನು ಖಾಲಿ, ಇದನ್ನು ಖಾಲಿ. ನಿಲ್ಲಿಸ್ಕೊಳ್ಳೋಕ್ಕೆ ಜಾಗ ಬೇಕು. ಇದು ಒಂದು ಲಾರಿ ಇದ್ರೆ, ಇದು ಬ್ಯಾಕ್ ಸೈಡು. ಇದರಲ್ಲಿ ರೋಬೋ ಇರುತ್ತೆ, ರೋಬೋ ಮಿಷಿನ್ ಇದರಲ್ಲಿ ಇರುತ್ತೆ. ನೋಡಿ, ಇದನ್ನು ಖಾಲಿ ಆಗಿದೆ, ಆ ಕಡೆಯೂ ಖಾಲಿ ಆಗಿದೆ. ಇಷ್ಟು ರಾಡುಗಳು ಐತೆ. ಫ್ರಂಟ್ ವ್ಯೂ ಗಾಡಿ. ಈ ಗಾಡಿ ನಿಲ್ಲಿಸ್ಕೊಳ್ಳೋಕೆ ಜಾಗ ಬೇಕು. 2 ಗಾಡಿ ನಿಲ್ಲಿಸ್ಕೊಳ್ಬೇಕು. ಮಿಷಿನ್ಗೆ ಮಿಷಿನ್ ಜಾಗ ಬೇಕು. ರೋಬೋ ಗಾಡಿ ಚಿಕ್ಕದೆ ಒಪ್ಕೊಳ್ತೀವಿ, ಬಟ್ ಅದು ಕೆಲಸ ಮಾಡೋಕ್ಕೆ 2 ಲಾರಿಗೆ ನಿಲ್ಲಿಸ್ಕೊಳ್ಳೋಕೆ ಜಾಗ ಬೇಕು ನೋಡಿ. ಇದೆಲ್ಲ ಕ್ಲಿಯರೆನ್ಸ್ ಆಗಿ ಪಾಯಿಂಟ್ ಹತ್ರ ಹೋಗ್ಬೇಕು. ಮೇಯ್ನಾಗಿ ತುಂಬ ದೂರ ಇದ್ದರೆ ಅವ್ರು ಕೆಲಸ ಮಾಡೋರು ಕಷ್ಟ ಮಾಡಲ್ಲ, ಪಾಯಿಂಟ್ ಒಪ್ಕೊಳ್ಳೋಕ್ಕಾಗಲ್ಲ. ಫಸ್ಟು ಸೈಟ್ ಇನ್ಸ್ಪೆಕ್ಷನ್, ಇದೇ ಫಸ್ಟ್ ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್ ಕನ್ಫರ್ಮೇಷನು, ಜಸ್ಟ್ 2 ಡೇಸ್, ನೆಕ್ಸ್ಟು ಪ್ಲಾನಿಂಗ್ 600 ಫೀಟ್ ಡೆಪ್ತು, ನೆಕ್ಸ್ಟು ಸೆಟ್ಟಿಂಗು 3 ಇಂಚು ವಾಟರ್, ಆಮೇಲೆ ಡ್ರಿಲ್ಲಿಂಗು. ಪಕ್ಕ ವರ್ಕು, ಏನು ಡೆಮಾಲಿಷ್ ಮಾಡಿಲ್ಲ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಯಾಕೆಲ್ಲ ತೋರಿಸೋದ್ರೆ ನಾರ್ಮಲ್ ಆಗಿ ಬೋರ್ ಇದ್ದರೆ ಹೆಂಗಿರುತ್ತೆ ಜನ ನೋಡಿದ್ದಾರೆ. ಸ್ಟಾರ್ಟ್ ಮಾಡಿ, ಸೈಲೆಂಟ್ ಇರುತ್ತೆ, ಯಾರು ಇಲ್ಲ. ಒಂದು ಶಾರ್ಟ್ ವಿಡಿಯೋ ಬಿಟ್ಟಿದ್ದೀವಿ, ಹಾಲ್ ಹಾಕ್ಬಿಟ್ಟು ಪೂಜೆ ಮಾಡಬೇಕಂತ. ಅದು ಮಾತ್ರ ಈಗ ಶುರು ಮಾಡಿದ್ರೆ 5 ಲಕ್ಷ ಜನ ನೋಡಿದ್ದಾರೆ. ನಿನ್ನೆ ನೀರು ಬಂದಿದ್ರೆ ನಮ್ಮ ಈಗ ಗೊತ್ತಾಗುತ್ತೆ ಬೇರೆಯವ್ರ ಸ್ಟೋರೇಜ್ ಎಷ್ಟು ಬರುತ್ತೋ ಅಷ್ಟು ನೀರು ಬಂದಿದೆ ಅಂತ. ಯಾವಾಗಲೂ 1 ಇಂಚು 1.5 ಇಂಚು ಬಂದರೆ ತುಂಬ ಒಳ್ಳೆಯದು, ಲೈಫ್ ಲಾಂಗ್ ಇರುತ್ತೆ. 3 ಇಂಚು 4 ಇಂಚು ನೀರು ಬಂದುಬಿಟ್ರೆ ಲೈಫ್ ಇರಲ್ಲ. ಗಣಪತಿಯೇ ಪುಟ್ಟ, ಓಂ ಗಣಪತಿಯೇ ಪುಟ್ಟ, ಬ್ರಹ್ಮದೇವ ಪುಟ್ಟ, ಬ್ರಹ್ಮದೇವ ಪುಟ್ಟ, ಬ್ರಹ್ಮದೇವ ಪುಟ್ಟ, ಓಂ ಗಣಪತಿಯೇ ಪುಟ್ಟ. ನೈಟೆಲ್ಲ ಸ್ಟಾಪ್ ಮಾಡಿದಾರಲ್ಲ, ಈಗ ಸ್ಟೋರೇಜ್ ನೀರಿದ್ರೆ ಸ್ಟೋರೇಜ್ ನೀರು ಬರುತ್ತೆ. ಬ್ರಹ್ಮದೇವ ಪುಟ್ಟ, ಬ್ರಹ್ಮದೇವ ಪುಟ್ಟ, ಓಂ 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 ಬ್ರಹ್ಮದೇವ ಪುಟ್ಟ. ஒன்றும் அப்படியே பிடிங்க. बोरा निकाल रहा तो
ಇದು ಬಂದು 4th ಡೇ ಕೆಲಸ ಸ್ಟಾರ್ಟ್ ಮಾಡಿ ಸರಿ. ಹೌದು, ನಿನ್ನೆ ಬಂದು ರಾಡುಗಳೆಲ್ಲ ರಿಮೂವ್ ಮಾಡಿದ್ದಾರೆ, ಬಿಟ್ಟು ಚೇಂಜ್ ಮಾಡಿದ್ದಾರೆ. ನಿನ್ನೆ ನೈಟ್ ಬಂದು ಬಿಟ್ಟು ಚೇಂಜ್ ಮಾಡಿದ್ದಾರೆ. ನಾನು ಮನೆಗೆ ಬಂದುಬಿಟ್ಟಿದ್ವಿ. ಈಗ ಪೂರ್ತಿ ಅದೆಲ್ಲ ಒಳಗಡೆ ಬಿಡ್ತಾ ಇದ್ದಾರೆ ಕಾಣಿಸ್ತಾರೆ. ನೋಡೋಣ. ರಾಡು ರಿಮೂವ್ ಮಾಡಿದ್ದಾರೆ. ಇನ್ನೂ 9 ರಾಡು ಹಾಕಬೇಕು, ಖಾಲಿ ರಾಡು. ಮೂರು ಸಲನೂ ನೆನ್ನೆ ಹಾಕಿರೋ ರಾಡೆ, ಇವತ್ತೇನು ಹೊಸದಾಗಿ ಹಾಕಿಲ್ಲ. ಸ್ಟೋರೇಜ್ ಇಷ್ಟು ಬರ್ತಾ ಇದೆ. ನೀರು ಕಡಿಮೆ ಬಂದರೆ ಯಾವಾಗಲೂ ಇರುತ್ತೆ, ಜಾಸ್ತಿ ಬಂದರೆ ಲೈಫ್ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ನೀರು ಕಡಿಮೆ ಬಂದರೆ ಸಂತೋಷ ಮಾಡ್ಕೊಳ್ಳಿ. No silt, the bore one. ಕ್ಯಾಮರು ಬ್ಲ್ಯಾಕ್ ಆಗಿದೆ, ಅದೇ ಕ್ಲಿಯರ್ ಮಾಡೋಕ್ಕೆ ಡೀಸೆಲ್ಲು ಒಳಗಡೆ ಬಿಡ್ತಾ ಇದ್ದಾರೆ. ಹೋಗಿದ್ರೆ ಕ್ಲಿಯರ್ ಆಗ್ಬೋದು.
ಚೆನ್ನಾಗಿ ನೀರು ಬಂದಿದೆ, ಬ್ರಹ್ಮದೇವರು ನೀರು ಕೊಟ್ಟಿದ್ದಾರೆ, ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಲು ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ನೀರು ಬರುತ್ತೆ ಅಂತ ನಾನು ಹೇಳಿದ್ದೀವಿ, ಅದೇ ಥರ ಮಾಡಿದ್ದಾರೆ. ಇವು ಪೂಜೆ ಮಾಡ್ತಾ ಇದ್ದಾರೆ. ಅವ ಲಿಂಬೆಣ್ಣೆ ಇದು ಮಾಡಿಬಿಟ್ಟು ಕರೆಸ್ಬೇಕು. ತುಂಬ ಸಂತೋಷ, ಎಷ್ಟು ಪೇಷಂಟಾಗಿ ನಾವು ವಿಡಿಯೋ ನೋಡಿದ್ದಕ್ಕೆ. ಓಂ ಬ್ರಹ್ಮದೇವ ಒಂದು ಸ್ವಲ್ಪ ಐತೆ, ಲಾಸ್ಟ್ ಮಾತ್ರ ನೋಡಿ ಲಾರಿ ಅಪ್ಲೋಡನ್ನು ಮಾಡ್ತಾರೆ. ಮಾ ಹೂ ಇದು ಮಾ ಪೂ ಪಿಚ್ಚಿ ಹಾಕಬೇಡಿ. ಹಾಂ ಓಂ ಬ್ರಹ್ಮದೇವ ಓಂ ಬ್ರಹ್ಮದೇವ ಓಂ ಬ್ರಹ್ಮದೇವ ಓಂ ಬ್ರಹ್ಮದೇವ ಓಂ ಬ್ರಹ್ಮದೇವ ಪೊಟ್ರಿ, 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 ಓಂ ಬ್ರಹ್ಮದೇವ ಪೊಟ್ರಿ. ಬ್ರಹ್ಮರು ನೀರು ಕೊಟ್ಟಿದ್ದಾರಮ್ಮ ನಿಮಗೆ? ರೈಟಮ್ಮ. ಅಮ್ಮ ನೀವು ಅವ್ರು ಸುಮ್ಮನೆ ಟಚ್ ಮಾಡಿ, 5 ಜನ ಇರಬೇಕು. ಹಾಂ ಅಷ್ಟೇ ಸಾಕು. ಲೆಮನ್ ಅಲ್ಲೇ ಹೊಡಿಬೇಕು, ತೆಂಗಿನಕಾಯಿ ಆಚೆ ಕಡೆ ಹೊಡಿಬೇಕು. ಒಂದು ಲೆಮನ್ ಅಲ್ಲಿ, ಇನ್ನೊಂದು ಲೆಮನ್ ಆಚೆ ಕಡೆ ತಗೊಳ್ಳು. ತಟ್ಟ ಇದು ಮೇಲೆ ಆಮೇಲೆ ಇಟ್ಕೊಬೋದು. ಹಾಂ ಓಂ ಬ್ರಹ್ಮದೇವ ಪುಟ್ರ ಕೊಟ್ರ ಇಡ ಸೂಪರ್. साइलेंट डाल छोटे रुको
बा शाल का नीचे करो नहीं हो फटा थोड़ा फटा दूर से थोड़ा फटा तो यहाँ फटा बाहर फुल फटा